ಅವಕಾಶಕ್ಕಾಗಿ ಧನ್ಯವಾದಗಳು. ಬಹುಶಃ ಇದು ನನ್ನ 6ನೇ ವರ್ಷದಲ್ಲಿ ಪ್ರಾರಂಭದಲ್ಲಿಯೇ ಬಜೆಟ್ ಮೇಲೆ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಇದಕ್ಕೆ ನಾನು ತಮಗೆ ಕೃತಜ್ಞತೆ ಸಲ್ಲಿಸಿ ಇನ್ನೊಂದು ತಮ್ಮ ಅನುಮತಿಯನ್ನು ಪಡೆದು ಇದು ಒಂದು ಗಾಂಧಿ ಟೋಪಿ ಹಾಯ್ಕೊಂಡು ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಗಾಂಧಿ ಟೋಪಿ ಅಂದರೆ ಅವಾಗ ಕಾಂಗ್ರೆಸ್ಸಿನವರ ಒಂದು ತಮ್ಮ ಅನುಮತಿ ಕೇಳಿದೆ ಸರ್. ಅದಕ್ಕೆ ಬರ್ತೇನೆ ಸರ್. ಗಾಂಧಿ ಟೋಪಿ ಅಂದರೆ ಕಾಂಗ್ರೆಸ್ಸಿನವರ ಹೆಚ್ಚಿನ ಪ್ರಾರಂಭದಲ್ಲಿ ಅವರ ಒಂದು ಸಿಂಬಲ್ ಆಗಿತ್ತು. ನಮ್ಮ ಎದುರುಗಡೆ ಇರ್ತಕ್ಕಂಥ ಇಬ್ಬರು ದಿಗ್ಗಜರಿದ್ದಾರೆ. ಒಬ್ಬರು ಕಾಂಗ್ರೆಸ್ಸಿನ ನೇತಾರರು, ರಾಷ್ಟ್ರಮಟ್ಟದ ನೇತಾರರು, ಹಾಗೂ ಈ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಟೋಪಿ ಹಾಕಿರ್ತಕ್ಕಂಥ ಚಿತ್ರ ನಾವಲ್ಲಿ ನಮ್ಮ ಎದುರುಗಡೆ ಇದೆ. ಇನ್ನೊಬ್ಬರು ಕಾಂಗ್ರೆಸ್ಸಿನವರೇ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಧಾನಮಂತ್ರಿಯಾಗಿರುವ ಶಾಸ್ತ್ರೀಜಿಯವರ ಫೋಟೋನು ಟೋಪಿ ಹಾಕಿದ್ದು ಅಲ್ಲಿ ಕಾಣ್ತೇವೆ. ಆದರೆ ಕಾಂಗ್ರೆಸ್ನವರು ಯಾರೂ ಇಲ್ಲ, ಇದ್ದರೂ ಸಹಿತ ಅವರು ಯಾರು ಟೊಪ್ಪಿಗೆ ಹಾಕಿದ್ದನ್ನು ನಾವಿಲ್ಲಿ ಕಾಣುತ್ತೇವೆ. ಆದರೆ ಇಲ್ಲಿ ಕಾಂಗ್ರೆಸ್ನವರು ಇವತ್ತು ಟೊಪ್ಪಿಗೆ ಹಾಕುವುದನ್ನು ಬಿಟ್ಟಿದ್ದಾರೆ. ಯಾಕೆ ಬಿಟ್ಟಿದ್ದಾರೆ ಅಂದರೆ ಆ ಟೊಪ್ಪಿಗೆಯನ್ನು ಜನರಿಗೆ ಹಾಕ್ತಾ ಇದ್ದಾರೆ. ಈ ಬಜೆಟ್ ಮುಖಾಂತರ ಕಾಂಗ್ರೆಸ್ನವರು 7.5 ಕೋಟಿ ಜನರಿಗೆ ಟೊಪ್ಪಿಗೆ ಹಾಕಿದ್ದಾರೆ. ಆ 7.5 ಕೋಟಿ ಟೊಪ್ಪಿಗೆ ಹಾಕೋದ್ರಲ್ಲಿ ನಾನು ಒಬ್ಬವನು ಅಂತ ತಿಳ್ಕೊಂಡು ನಾನು ತಮ್ಮ ಎದುರುಗಡೆ ಮಾತನಾಡಲು ಇಷ್ಟಪಡ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು 4,48,004 ಕೋಟಿ ಬಜೆಟ್ ಹೊಂದಿರತಕ್ಕಂಥ ದೊಡ್ಡ ಗಾತ್ರದ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ಬಜೆಟನ್ನು ನೋಡಿದಾಗ ಗಾತ್ರ ದೊಡ್ಡದಿದೆ. ನಮ್ಮ ಬೆಳಗಾವಿಯಲ್ಲಿ ನಾವು ತಿರುಗಾಡಬೇಕಾದ್ರೆ ದೊಡ್ಡ ಸ್ವೀಟ್ ಮಾರ್ಕೆಟ್ ಇದ್ದಾವೆ, ಸ್ವೀಟ್ ಮಾರ್ಟ್ ಇದ್ದಾವೆ. ಆ ಸ್ವೀಟ್ ಮಾರ್ಟ್ ನೋಡುವಾಗ ಭಾಳ ಚೆನ್ನಾಗಿರ್ತವೆ. ಎಲ್ಲ ಒಳ್ಳೆ ತರತರಲಾಗಿರ್ತಕ್ಕಂಥ ನಾವು ಅಲ್ಲಿ ಸಿಹಿಗಳನ್ನು ಕಾಣ್ತೇವೆ. ಕೇವಲ ದೂರಿಂದ ನೋಡಬೇಕು, ಹತ್ತಿರ ಹೋಗಿ ತಿನ್ನೋಂಗಿಲ್ಲ. ಈಗಂತೂ ಸಿಹಿ ರೋಗ ಇರೋದ್ರಿಂದ ಯಾರೂ ಅದಕ್ಕೆ ಹೋಗೋದು ಇಲ್ಲ. ಆ ರೀತಿ ಇದು ದೊಡ್ಡ ಗಾತ್ರ ಇರ್ತಕ್ಕಂಥ ಈ ಒಂದು ಬಜೆಟನ್ನು ನಾವು ನೋಡಿದಾಗ, ಹತ್ತಿರ ಹೋದಾಗ ನಾವು ಹೇಳ್ತೇವೆ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತೇವೆ. ದೂರದ ಬೆಟ್ಟ ನುಣ್ಣಗೆ ಭಾಳ ಚಂದ ಕಾಣ್ತದೆ ನಮ್ಮ ಭಾಷೆ ಹೇಳಬೇಕಾದ್ರೆ. ಆದರೆ ಹತ್ತಿರ ಹೋದಾಗ, ಬೆಟ್ಟದ ಹತ್ತಿರ ಹೋದಾಗ ಅಲ್ಲಿ ಕಾಣೋದು ಕಲ್ಲು ಮುಳ್ಳು ಗಿಡ ಗಂಟೆ ಮಾತ್ರ. ಏಕೆಂದರೆ ಇಲ್ಲಿ 2022-23ರಲ್ಲಿ ನಾವು ಅಥವಾ 23-24ರಲ್ಲಿ ನಾವು ತೆಗೆದುಕೊಂಡಾಗ ಆಗಿರ್ತಕ್ಕಂಥ ಬಜೆಟಿನ ಗಾತ್ರ ಮತ್ತು ಈಗಿನ 4.5 ಲಕ್ಷ ಕೋಟಿಯ ಬಜೆಟಿನ ಗಾತ್ರ ತೆಗೆದುಕೊಂಡಾಗ ಹೆಚ್ಚು ಕಡಿಮೆ ಬಜೆಟಿನ ಗಾತ್ರ ಡಬಲ್ ಆಗಿದೆ. ಆದರೆ ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಆ ಪ್ರಮಾಣದಲ್ಲಿ ಹೆಚ್ಚಾಗಿಲ್ಲ. ಏಕೆಂದರೆ 24-25ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಗಾತ್ರದಲ್ಲಿ 57,000 ಕೋಟಿ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇಟ್ಟಿದ್ದರು. ಆಮೇಲೆ 25-26ರಲ್ಲಿ 68,000 ಕೋಟಿ ರೂಪಾಯಿ ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಟ್ಟಿದ್ದರು. ಅದನ್ನೇ ಕೊನೆಗೆ ಫೆಬ್ರವರಿ-ಮಾರ್ಚ್ಗೆ ಬಂದಾಗ ರಿವೈಸ್ ಆದಾಗ 62,000 ಕೋಟಿಗೆ ಆಗಿದೆ. ಅಂದರೆ ಅವರೇ ಅನೌನ್ಸ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಸರಿಸುಮಾರು 7-8% ಕಡಿಮೆ ಆಗಿದ್ದನ್ನು ಕಾಣ್ತೇವೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಬೇಕು, ಆದರೆ ಕಡಿಮೆ ಆಗಿದೆ. ಇವಾಗ 71,000 ಕೋಟಿ ಇಲ್ಲಿ ಘೋಷಣೆ ಮಾಡಿದ್ದಾರೆ. ನಾನು ಯಾಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ನಾನು ಉಲ್ಲೇಖ ಕೊಡ್ತೇನೆ ಅಂದರೆ, ನಾನೊಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿ ಮತ್ತು ಪ್ರಾಧ್ಯಾಪಕ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ದಿಂದ ಉದ್ಯೋಗಗಳು ನಿರ್ಮಾಣ ಆಗ್ತವೆ. ಉದ್ಯೋಗಗಳು ಅಸೆಟ್ ನಿರ್ಮಾಣ ಆಗೋದ್ರಿಂದ ಉದ್ಯೋಗಗಳು ನಿರ್ಮಾಣ ಆಗ್ತವೆ, ಅವು ಅಭಿವೃದ್ಧಿಗೆ ಪೂರಕವಾಗುತ್ತವೆ.
ಆವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ತಗುಳುತ್ತಾ ಮೇಲಕ್ಕೆ ಹೋದರೆ, ಸ್ಲೋ ಮೇಲಕ್ಕೆ ಹೋದರೆ ಇಲ್ಲಿ ಉದ್ಯೋಗ ನಿರ್ಮಾಣವೂ ಸಹ ಆ ಪ್ರಮಾಣದಲ್ಲಿ ಇರ್ತದೆ ವಿನ ಹೆಚ್ಚಿನ ಪ್ರಮಾಣದಲ್ಲಿ ಇರೋದಿಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಪ್ರಾರಂಭದಲ್ಲಿ ಚುನಾವಣೆಗಿಂತ ಮೊದಲು ಈ ಸರ್ಕಾರದವರು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ಹಳ್ಳಿ ಹಳ್ಳಿಗೆ ಕಾರ್ಡ್ನಲ್ಲಿ ಸಿಗ್ನೇಚರ್ ಮಾಡಿಕೊಟ್ಟರು. ನಂತರ 5 ಈ ಗ್ಯಾರಂಟಿಗಳನ್ನು ಅವರು ಅನುಷ್ಠಾನಕ್ಕೂ ಸಹ ತಂದರು 2023ರಲ್ಲಿ. ಈ ಗ್ಯಾರಂಟಿಗಳು ಯಾವ ಕಾರಣಕ್ಕಾಗಿ ತಂದರು? ಮಹಿಳೆಯರಿಗೆ, ಯುವಕರಿಗೆ ಮತ್ತು ಬಡ ಕುಟುಂಬಗಳಿಗೆ ಇವರ ಏಳಿಗೆಗಾಗಿ ಇವರಿಗೆ ಬೆಂಬಲ ಕೊಡಬೇಕಂತಕ್ಕಂಥ ಉದ್ದೇಶದಿಂದ ಈ 5 ಗ್ಯಾರಂಟಿಗಳನ್ನು ತಂದಿದ್ದನ್ನು ನಾವಿಲ್ಲಿ ಕಾಣುತ್ತೇವೆ. ಅದಕ್ಕನುಸಾರವಾಗಿ 2023ರಿಂದ ಇಲ್ಲಿವರೆಗೆ ಸರಿಸುಮಾರು 51ರಿಂದ 52 ಸಾವಿರ ಕೋಟಿ ಗ್ಯಾರಂಟಿಗಳಿಗಾಗಿ ಇಟ್ಟದ್ದನ್ನು ನಾವಿಲ್ಲಿ ಕಾಣುತ್ತೇವೆ. ಇಲ್ಲಿ ಏನಾಯ್ತು? ಇದರಿಂದ ಈ ಗ್ಯಾರಂಟಿಗಳಿಗಾಗಿ ಕಾಯ್ದಿರಿಸಿದ ಹಣದಿಂದ ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾಯಿತು. ಈ ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾಗೋದ್ರಿಂದ ಫಿಸ್ಕಲ್ ಡೆಫಿಸಿಟ್ ಸಹ ಹೆಚ್ಚಾಯಿತು. ಪ್ರಾರಂಭದಲ್ಲಿ 2.67 ಇದ್ದಿದ್ದು ಇವಾಗ 2.97 ಬಂದು ನಿಂತಿದೆ. ಏಕೆಂದರೆ ಫಿಸ್ಕಲ್ ಡೆಫಿಸಿಟ್ ಹೆಚ್ಚಾದಂತೆ ಇಲ್ಲಿ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತವೆ, ಇನ್ಫ್ಲೇಷನ್ ಹೆಚ್ಚಾಗ್ತಾ ಹೋಗ್ತದೆ. ಇದು ಅರ್ಥಶಾಸ್ತ್ರ ಇಲ್ಲಿ ಅರ್ಥ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾವುದೇ ರಾಜಕೀಯವಾಗಿ ಇಲ್ಲಿ ನಾನು ಮಾತನಾಡ್ತಾ ಇಲ್ಲ. ಇದು ಫಿಸ್ಕಲ್ ಡೆಫಿಸಿಟ್ ಹೆಚ್ಚಾಗಿದ್ದನ್ನು ನಾವಿಲ್ಲಿ ಕಾಣ್ತೇವೆ. ಇನ್ನೊಂದು ಕಡೆ ಸರ್ಕಾರ ಹೇಳ್ತದೆ, ನಾವು 5 ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಗಿದೆ, ವೈಯಕ್ತಿಕ ತಲಾ ಆದಾಯ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ತಲಾ ಆದಾಯ ಅಂದರೆ ಈ ಗ್ಯಾರಂಟಿ ಒಂದು ಕುಟುಂಬಕ್ಕೆ ಅವರ ಮೂಲ ಆದಾಯ ಇರ್ತದೆ. ಮನೆಯವರು ಕೆಲಸ ಮಾಡ್ತಾ ಇರ್ತಾರೆ, ಸುಮಾರು 10,000 ಅವರಿಗೆ ಆದಾಯ ಬರ್ತಾ ಇದ್ದರೆ ಅಥವಾ 20 ಸಾವಿರ ಆದಾಯ ಬರ್ತಾ ಇದ್ದರೆ ಆ ಮನೆಯ ಗೃಹಿಣಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಬಂದರೆ ಅದು 24,000 ಆಗ್ತದೆ. ಆ ಮೂಲ ಕುಟುಂಬದ 20,000, ಇದು 24,000. ಆ 24,000 ಈ ಗೃಹಲಕ್ಷ್ಮಿ ಕೊಟ್ಟಿದ್ದು ಅದು ಆದಾಯ ಅಲ್ಲ. ಮೊದಲು ಹೇಳ್ತೇನೆ, ಯಾವುದು ದುಡಿದು ನಾವು ಹಣ ಸಂಪಾದಿಸ್ತವೋ ಅದು ಆದಾಯ ಆಗ್ತದೆ. ಇದು ಹೆಚ್ಚುವರಿ ಆಗಿರ್ತಕ್ಕ ಬಂದಂಥ ಸಂಭಾವನೆ. ಆದರೂ ಸಹಿತ ಸರ್ಕಾರವು ಕೊಟ್ಟಿರ್ತಕ್ಕಂಥ ದೊಡ್ಡ ಯಾರ್ಡ್ಗಳ ಪ್ರಕಾರ ಪತ್ರಿಕೆಗಳಲ್ಲಿ ಪೂರ್ತಿ ಕೊಟ್ಟಿದ್ದಾರೆ. ಅಂದರೆ ಪೂರ್ತಿ ಪತ್ರಿಕೆಯಲ್ಲಿ ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ದೊಡ್ಡ ವ್ಯಕ್ತಿಗಳು ಅವರೆಲ್ಲ ಫೋಟೋದಲ್ಲಿ ಇದ್ದಾರೆ, ಚಂದ ಕಾಣ್ತಾರೆ. ಇಲ್ಲಿ ಕೆಲವು ಭಾಳ ಸ್ಮಾರ್ಟಾಗಿ ನಾವು ಅಲ್ಲಿ ಕಾಣುವುದನ್ನು ನೋಡಿದ್ದೇವೆ. ಈ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಯಿತು ಅಂತ ಹೇಳ್ತಾರೆ. ಅದು ಅವ್ರ ಪ್ರಕಾರ ಒಪ್ಪಿದರೂ ಸಹ ನಾವು ಪರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆಯಾ ಇದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾದಾಗ ಪರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸಹಿತ ಹೆಚ್ಚಾಗಬೇಕು. ಏಕೆಂದರೆ ಪರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವಾಗ ಹೆಚ್ಚಾಗ್ತದೆ ಅಂದರೆ, ಇದು ನಮಗೆ ಬರ್ತಕ್ಕಂಥ ಆದಾಯವನ್ನು ನಾವು ಖರ್ಚು ಮಾಡಿದಾಗ. ನಾವು ಯಾವುದಕ್ಕೆ ಖರ್ಚು ಮಾಡ್ತೇವೆ? ಎರಡು ರೀತಿ ಇರ್ತಕ್ಕಂಥ ಉದ್ದೇಶಗಳ ಖರ್ಚು ಮಾಡ್ತೇವೆ. ಒಂದು ಉತ್ಪಾದಕ ವಸ್ತುಗಳ ಮೇಲೆ, ಇನ್ನೊಂದು ಅನುತ್ಪಾದಕ ವಸ್ತುಗಳ ಮೇಲೆ. ಉತ್ಪಾದಕ ವಸ್ತುಗಳು ಅಂದರೆ ನಾವು ಖರ್ಚು ಮಾಡಿದ್ದರಿಂದ ನಮಗೆ ಲಾಭ ಆಗ್ತಿರ್ತದೆ, ಅದು ಅಲ್ಪಾವಧಿ ಉತ್ಪಾದಕತೆ. ಯಾವುದೋ ಒಂದು ಅಂಗಡಿ ತೆಗಿತೇವೆ, ಆ ಅಂಗಡಿ ತೆಗೆದ ಮೇಲೆ ಅದರಿಂದ ನಮಗೆ ಪ್ರತಿ ತಿಂಗಳು ಆದಾಯ ಬರ್ತದೆ, ಅದು ಇಮಿಡಿಯೇಟ್ ಬರ್ತಕ್ಕಂಥದ್ದು. ಇನ್ನು ದೀರ್ಘಾವಧಿಗೆ ಬರ್ತಕ್ಕಂಥದ್ದು ಅಂದರೆ ಶಿಕ್ಷಣದ ಮೇಲೆ ನಾವು ಖರ್ಚು ಮಾಡ್ತೇವೆ, ಆರೋಗ್ಯದ ಮೇಲೆ ಖರ್ಚು ಮಾಡ್ತೇವೆ. ಈ ಖರ್ಚು ಮಾಡಿದ ಮೇಲೆ ಅದು ಕುಟುಂಬಕ್ಕೆ ಅನುಕೂಲವಾದಾಗ ಅದು ಪ್ರತಿಫಲ ಉತ್ಪಾದಕತೆ ಮೇಲೆ ಅಂತೇವೆ. ಇನ್ನು ಅನುತ್ಪಾದಕ ಅಂತಂದರೆ ಅನುತ್ಪಾದಕ ವಸ್ತುಗಳ ಮೇಲೆ ಖರ್ಚು ಮಾಡಿದಾಗ ಅದು ಯಾವುದೇ ರೀತಿ ಇರ್ತಕ್ಕಂಥ ಲಾಭ ಬರುವುದಿಲ್ಲ. ಒಂದು ಉದಾಹರಣೆ ಹೇಳ್ತೇನೆ. ಒಬ್ಬ ಗೃಹಿಣಿಗೆ ಹಣ ಬಂದಾಗ ಅವಳ ಗಂಡನು ಆ ಹಣವನ್ನು ತೆಗೆದುಕೊಂಡು ಶರಿ ಅಂಗಡಿ ಅಥವಾ ದಾರು ಅಂಗಡಿಗೆ ಹೋಗಿ ಕುಡಿದ್ರೆ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ, ಅದು ಅನುತ್ಪಾದಕ. ಇನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಈ ಹಿಂದುಳಿದ ವರ್ಗದವರು ಈ ಕುರಿ ಕೊಯ್ತಕ್ಕಂಥ ಕೆಲಸ ಮಾಡ್ತಾರೆ ದೇವರುಗಳ ಹೆಸರಿನಲ್ಲಿ. ಅಂದರೆ ಕುರಿ ಕೊಯ್ದರೆ ಅಂದರೆ ಅದು ಅನುತ್ಪಾದಕ.
ಸೊ ಈ ರೀತಿಯಾಗಿ ಅಂದರೆ ನಾನು ಹೇಳ್ತಕ್ಕಂಥ ಉದ್ದೇಶ ಕೇವಲ ಯಾರು ಮುಖಾಂತರ ನಮ್ಮ ಸಾಧನೆಯನ್ನು ಹೇಳುವುದಕ್ಕಿಂತ ಮೊದಲು ನಾವು ಕೊಟ್ಟಂಥ ಹಣವು ಯಾವ ರೀತಿಯಾಗಿ ಬಳಕೆ ಆಗಿದೆ, ಪರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗಿದೆಯೋ ಇಲ್ಲವೋ, ಅದು ಉತ್ಪಾದಕ ವಸ್ತುಗಳ ಮೇಲೆ ಆಗಿದೆಯೋ ಇಲ್ಲವೋ. ಎಲ್ಲ ಒಂದು ಕಡೆಗೆ ಹೋಳಿಗೆ ಊಟ ಕೊಟ್ಟರೆ ಇನ್ನೂ ಎಲ್ಲೊಂದು ಕಡೆಗೆ ಸೆಲೆಬ್ರೇಷನ್ ಮಾಡಿದ್ರೆ ಅದು ಯಾವುದೇ ರೀತಿ ಇರ್ತಕ್ಕಂಥ ಉತ್ಪಾದನೆ ಆಗೋದಿಲ್ಲ, ಉಪಯೋಗ ಆಗೋದಿಲ್ಲ. ಸೊ ಹೀಗಾಗಿ ಈ ಗ್ಯಾರಂಟಿಗಳ ಪರಿಣಾಮ ಕುರಿತು ಒಂದು ಅಧ್ಯಯನ ಆಗಬೇಕು. ಅದು ಅಧ್ಯಯನ ಆದಾಗ ಮಾತ್ರ ಅದರ ಪರಿಣಾಮ ಕುರಿತು ನಮಗೆ ಅನುಕೂಲ ಆಗ್ತದೆ ಅನ್ನೋದೊಂದು ನನ್ನ ಒಂದು ಸಂದೇಶ. ಇನ್ನು ಎರಡನೇದು, ಬಜೆಟ್ಟಿನಲ್ಲಿ ಸಾಮಾನ್ಯವಾಗಿ 2 ಉದ್ದೇಶಗಳು ಇರ್ತವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪ್ರಕಾರ ಒಂದು ಸಾಮಾಜಿಕ ನ್ಯಾಯ. ನಾನು ಸಾಮಾಜಿಕ ನ್ಯಾಯದ ಪರವಾಗಿ ಇದ್ದೇನೆ ಅಂತ ಘಂಟಾಘೋಷವಾಗಿ ಮಾಧ್ಯಮಗಳ ಎದುರುಗಡೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಒಂದು ಕಡೆ. ಎರಡು ಕಡೆ ಇನ್ನೊಂದು ಹೇಳ್ತಾರೆ, ನಾನು ಸಾಮಾಜಿಕ ನ್ಯಾಯದ ಪರವಾಗಿದ್ದರೂ ಸಹಿತ ನಾನು ಅಭಿವೃದ್ಧಿ ಬಿಟ್ಟಿಲ್ಲ, ನಾನು ಅಭಿವೃದ್ಧಿ ಪರವಾಗಿಯೂ ಇದ್ದೇನೆ ಅಂತ ಹೇಳ್ತಾರೆ. ಕೇಳೋದಕ್ಕೆ ಬಹಳ ಖುಷಿ ಅನ್ನಿಸ್ತದೆ. ಏಕೆಂದರೆ ಸಾಮಾಜಿಕ ನ್ಯಾಯ ಅಂದರೆ ಏನು? SCP STP ದುಡ್ಡು ತಗೊಂಡು SCP STP ದುಡ್ಡು ತಗೊಂಡು ಅದು ವರ್ಗಾವಣೆ ಮಾಡುವುದು, ಅಂದರೆ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡುವುದು, ಇದು ಸರಿನಾ? ಅಂದರೆ SCP STPಯಲ್ಲಿ ಇರ್ತಕ್ಕಂಥ ಹಣವನ್ನು ವರ್ಗಾವಣೆ ಮಾಡಿ ಹಣ ಕೊಡುವುದು, ಇದು ಯಾವ ರೀತಿ ಇರ್ತಕ್ಕಂಥ ಸಾಮಾಜಿಕ ನ್ಯಾಯ? ಅಂದರೆ ದಲಿತರಿಗೆ, ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ನ್ಯಾಯವನ್ನು ಒದಗಿಸಲು ಆಗುತ್ತದೆ? ನಾವು ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದ್ದೇವೆ, ನೀವು SCP STP ಹಣ ತೊಗೊಂಡಿದ್ರಿ, ನೀವು ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿದಿರಿ ಅಂತ ಹೇಳ್ತಾ ಇದ್ದೇವೆ. ಕೆಲವು ಕೋಡೆಗೆ ಕದ್ದವರು ಒಪ್ಕೊಳ್ತಾರೆ, ಹೌದು ಅಂತಾರೆ, ಆದರೆ ಅದಕ್ಕೆ ಶ್ವೇತಪತ್ರ ತಂದಿಲ್ಲ. ಇದು ಸತ್ಯವೋ ಅಥವಾ ಸುಳ್ಳು ಅಂತಕ್ಕಂಥದ್ದು ಸರ್ಕಾರ ತರಬೇಕು ಅನ್ನೋದೊಂದು ನನ್ನ ಆಗ್ರಹವಾಗಿದೆ. ಯಾಕಂದರೆ ಇದು ನಮಗಿರ್ತಕ್ಕಂಥ ಸಂಶಯ, ನಮ್ಮ ಸಂಶಯವನ್ನು ಅವರು ಪರಿಹರಿಸಬೇಕು. ನಾವು SCP STP ಹಣವನ್ನು ಬಳಸಿಲ್ಲ, ಗ್ಯಾರಂಟಿಗೆ ಕಾಯ್ದಿಟ್ಟ ಹಣವನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಏನು ಸಂಶಯ ಇದಲ್ಲ, ಅದನ್ನು ಅವರು ಪರಿಹರಿಸಬೇಕು ಅನ್ನೋದು ನನ್ನ ಒಂದು ತಮ್ಮ ಮೂಲಕ ಆಗ್ರಹ. ಸನ್ಮಾನ್ಯ ಸಭಾಪತಿಗಳೇ, ಇನ್ನು ಸಾಮಾಜಿಕ ನ್ಯಾಯ, ಒಳ ಮೀಸಲಾತಿಯ ನೆವದಲ್ಲಿ ಇವತ್ತು ಅಪಾಯಿಂಟ್ಮೆಂಟ್ಸ್ ನಿಂತಿದೆ. ಹೌದು, ಈ ಬಜೆಟ್ಟಿನಲ್ಲಿ 56,000 ನಾವು ಹುದ್ದೆಗಳು ತುಂಬ್ತೀವಿ ಅಂತ ಹೇಳಿದ್ದಾರೆ. 56,000 ಹುದ್ದೆಗಳು. ಈ 56,000 ಹುದ್ದೆಗಳು ತುಂಬಬೇಕಾದ್ರೆ ಒಳ ಮೀಸಲಾತಿಯ ಕಗ್ಗಂಟು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಯಾವ ರೀತಿ ಅದು ಬಿಡಿಸ್ಕೊಳ್ಬೇಕು, ಬಿಡಿಸ್ಕೋಬೇಕಾದ್ರೆ ಯಾವ ಸಮುದಾಯಕ್ಕೆ ಧಕ್ಕೆ ಆಗುತ್ತದೆ, ಯಾವ ಸಮುದಾಯಕ್ಕೆ ಧಕ್ಕೆ ಆಗಬಾರ್ದು, ಇದೆಲ್ಲವನ್ನು ಇಟ್ಕೊಂಡು ನೋಡಬೇಕು. ಆಮೇಲೆ ಇವರು ನಿರ್ಧಾರ ತೆಗೆದುಕೊಂಡ ಮೇಲೆ ಒಂದು ವೇಳೆ ಈ ಕೇಸು ಕೋರ್ಟಿಗೆ ಹೋದರೆ ಇವರು ತುಂಬೋದು ಯಾವಾಗೆ? ಅಂದರೆ 56,000 ಏನು ಹುದ್ದೆಗಳು ಘೋಷಣೆ ಮಾಡಿದ್ದಾರೆ, ಅದು ಘೋಷಣೆ ಆಗಿ ಇರಬಾರ್ದು ಅನ್ನೋದು ನಮ್ಮ ಅಪೇಕ್ಷೆ. ಯುವಕರು ಕಾಯ್ತಾ ಇದ್ದಾರೆ. ಮೊನ್ನೆ ನಮ್ಮ ಧಾರವಾಡದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನಿರುದ್ಯೋಗಿಗಳು, ನಾನು ಸಹ ನಿರುದ್ಯೋಗಿ ಇದ್ದಾಗ ಯಾವಾಗ ಅಪಾಯಿಂಟ್ಮೆಂಟ್ ನೋಟಿಫಿಕೇಷನ್ ಬರ್ತದೆ, ಯಾವಾಗ ನಾನು ಅಪಾಯಿಂಟ್ಮೆಂಟ್ ಆಗ್ತೀನಿ, ನಾನೂ ಸಹ ಕನಸು ಕಾಣ್ತಾ ಇದ್ದೆ ಅವಾಗೆ. ಆದರೆ ಈಗ ಅದು ಅದೇ ರೀತಿಯಾಗಿರ್ತಕ್ಕಂಥ ಈ ಯುವಕರು ಅಲ್ಲಿ ಕಾಯ್ತಿರೋದನ್ನು ನಾವಿಲ್ಲಿ ಕಾಣ್ತೇವೆ. ಇನ್ನೊಂದು ವಿಷಯ, ಸಾಮಾಜಿಕ ನ್ಯಾಯ ಅಂತಾರೆ. ಈ ಅಲೆಮಾರಿಗಳಿಗೆ ನಾಗಮೋಹನ್ ದಾಸರವರು ಕೊಟ್ಟಿರ್ತಕ್ಕಂಥ ವರದಿಯ ವಿರುದ್ಧವಾಗಿ ಮೀಸಲಾತಿ ಕೊಟ್ಟಿದ್ದಾರೆ. ಅಂದರೆ ಕೆಲವು ವರ್ಗ, ಅಂದರೆ ಪರಿಶಿಷ್ಟ ಜಾತಿಯಲ್ಲಿಯೇ ಕೆಲವು ವರ್ಗಗಳಿಗೆ ಅವರು ಓಲೈಸುವ ಕಾರಣಕ್ಕಾಗಿ ಇಲ್ಲಿ ಅಲೆಮಾರಿ ಜನಾಂಗಕ್ಕೆ ಬಲಿ ಕೊಟ್ಟಿದ್ದು ಇದು ಸಾಮಾಜಿಕ ನ್ಯಾಯವೇ ಅಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡ್ತೇನೆ. ಬಲಿ ಕೊಡಬಾರ್ದಲ್ಲ. ಆಮೇಲೆ ನಿಮಗೆ ನೋಡ್ತೀನಿ, ಆಮೇಲೆ ನಿಮಗೆ ಒಂದು ವ್ಯವಸ್ಥೆ ಮಾಡ್ತೀನಂತೂ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಈ ಆಶ್ವಾಸನೆ ಇಲ್ಲಿ ಜಾರಿಗೆ ಬರಲಿಲ್ಲ ಮತ್ತು ಅವರು ಅದೇ ರೀತಿಯಾಗಿ ಕಾಯ್ತಾ ಇದ್ದಾರೆ. ಅವ್ರಿಗೆ ಏನು ಉತ್ತರ ಕೊಡೋದು? ಇನ್ನೊಂದು, ಪ್ರವರ್ಗ 1ರಲ್ಲಿ ಎಲ್ಲ ಸಮುದಾಯಗಳ ಬಗ್ಗೆ ಮೀಸಲಾತಿ ಹೆಚ್ಚು ಮಾಡ್ತಾ ಇದ್ದಾರೆ, ಪರಿಶಿಷ್ಟ ಜಾತಿಯ ಬಗ್ಗೆ ಮೀಸಲಾತಿ ಹೆಚ್ಚು ಮಾಡ್ತಾ ಇದ್ದಾರೆ, ಪರಿಶಿಷ್ಟ ಪಂಗಡದ ಬಗ್ಗೆ ಮೀಸಲಾತಿ ಹೆಚ್ಚು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರವರ್ಗ 1ರಲ್ಲಿ ಬರ್ತಕ್ಕಂಥ 90 ಜಾತಿಗಳು, ಸರಿ ಸುಮಾರು 90 ಜಾತಿಗಳು, ಆ ಕಡೆ ಮೇಲ್ವರ್ಗವೂ ಅಲ್ಲ, ಈ ಕಡೆ ಕೆಳವರ್ಗವೂ ಅಲ್ಲ. ಮೇಲ್ವರ್ಗದಲ್ಲಿ ಆದರೆ
ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅತ್ಯಂತ ದುಸ್ಥಿತಿಯಲ್ಲಿರ್ತಕ್ಕಂಥ ಸಮುದಾಯಗಳು, ಅದರಲ್ಲಿ ಅಲೆಮಾರಿಗಳು ಸಹ ಒಳಗೊಂಡಿದ್ದಾರೆ. ಸುಮಾರು 40 ಅಲೆಮಾರಿಗಳು ಸಹ ಅದರಲ್ಲಿ 40 ಸಮುದಾಯಗಳ ಅಲೆಮಾರಿಗಳು ಒಳಗೊಂಡಿದ್ದಾರೆ. ಈ ಪ್ರವರ್ಗ 1ರ ಸಂಖ್ಯೆ 8%. ಆದರೆ ಮೀಸಲಾತಿ ಕೊಟ್ಟಿದ್ದು ಕೇವಲ 4%. ಕೇವಲ 4%. ಅಂದರೆ ಇವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 7-8% ಅವರಿಗೆ ಮೀಸಲಾತಿ ಕೊಡಬೇಕಾಗಿತ್ತು. ಹೌಡೂರು ವರದಿಯಲ್ಲಿ ಅವರಿಗೆ 7% ಕೊಟ್ಟಿತ್ತು. ಹೆಚ್ಚಿಗೆ ಮಾಡುವುದರ ಬದಲಾಗಿ ಕಡಿಮೆ ಮಾಡಿದ್ದಾರೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಯಾವ ಮೀಸಲಾತಿ ಸೌಲಭ್ಯಗಳು ಇದ್ದವೋ ಪ್ರವರ್ಗ 1ಕ್ಕೂ ಸಹ ಮೊದಲು ಇತ್ತು, ನಾವೇ ತೊಗೊಂಡಿದ್ದೇವೆ. ಆದರೆ ಇವತ್ತು ತೆಗೆದು ಹಾಕಿದ್ದಾರೆ. ಇದು ಯಾವ ರೀತಿಯಾಗಿರ್ತಕ್ಕಂಥ ಮೀಸಲಾತಿ? ಅಂದರೆ ಪ್ರವರ್ಗಕ್ಕೆ ಇದು ಅನ್ಯಾಯ ಮಾಡಿದಂತಲ್ವಾ? ಇದರ ಬಗ್ಗೆ ನಾವಿಲ್ಲಿ ಯೋಚನೆ ಮಾಡಬೇಕು. ಇವತ್ತು ಎಷ್ಟೋ ಸಮುದಾಯಗಳು ಪರಿಶಿಷ್ಟ ಪಂಗಡದಲ್ಲಿ ಸೇರಬೇಕು ಅಂತ ಕಾಯ್ದೆ ನಿಂತಿದ್ದಾವೆ. ನಿನ್ನೇನು ನಾವು ಮಾತಾಡಿದ್ವಿ ಕೂಲಿ ಕಬ್ಬಲಿಗ ಬಗ್ಗೆ. ಅದೇ ರೀತಿಯಾಗಿ ಕಾಡುಗೊಲ್ಲರು, ಅದೇ ರೀತಿಯಾಗಿ ಬೇರೆ ಬೇರೆ ಸಮುದಾಯದವರು ಪರಿಶಿಷ್ಟ ಪಂಗಡದಲ್ಲಿ ಸೇರಬೇಕಂತ ಹೇಳ್ತಾರೆ. ಆದರೆ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಈ ಸರ್ಕಾರ ಆ ಒಂದು ಸಮುದಾಯಗಳ ಬಗ್ಗೆ ಯಾವುದೇ ಆಸಕ್ತಿ ತೋರಿಸ್ತಾ ಇಲ್ಲ. ನಾನು ನಿನ್ನೆ ಉಲ್ಲೇಖ ಮಾಡಿದೆ, ಕೋಲಿ ಕಬ್ಬಲಿಗ ಸಮುದಾಯದ ಈ ಫೈಲು ಕೇಂದ್ರ ಸರ್ಕಾರದಿಂದ ಬಂದು 2.5 ವರ್ಷ ಆಗೋಕ್ಕೆ ಬಂತು. ಸರ್ಕಾರ ಯಾವುದೇ ರೀತಕ್ಕಂಥ ಸ್ಪಂದನೆ ಜುಪ್ ಅಂತ ಇಲ್ಲ. ನಾವು ಸ್ಟ್ರೈಕ್ ಮಾಡಿದ್ದೀವಿ, ನಾವು ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತಾ ಇದ್ದೀವಿ, ಸದನದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇವೆ. ಆದರೂ ಸಹಿತ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ನಾನಿಲ್ಲಿ ತಮ್ಮ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು 3ನೇದ್ದು, ನಾವಿಲ್ಲಿ ಸಾಮಾನ್ಯವಾಗಿ ಅಭಿವೃದ್ಧಿ ಅಂದರೆ ಏನು? ಅಭಿವೃದ್ಧಿ ಪರ ಮುಖ್ಯಮಂತ್ರಿಗಳು ನಾವು ಅಭಿವೃದ್ಧಿ ಪರವಾಗಿದ್ದೇವೆ ಅಂತ ಹೇಳ್ತಾರೆ. ಹೌದು, ಅಭಿವೃದ್ಧಿ ಪರವಾಗಿ ಇದ್ದೀರ ಘೋಷಣೆಯಲ್ಲಿ. ಏಕೆಂದರೆ ಅಭಿವೃದ್ಧಿ ಆಗಬೇಕಾದರೆ ಕೃಷಿ ಮತ್ತು ಕೈಗಾರಿಕೆಗಳ ಬೆಳವಣಿಗೆ ಆಗಬೇಕು. ಅಭಿವೃದ್ಧಿ ಹೊಂದಬೇಕಾದರೆ ಹಿಂದುಳಿದ ಪ್ರದೇಶಗಳಲ್ಲಿ ಆರೋಗ್ಯ ಮತ್ತು ಶಿಕ್ಷಣದ ಬೆಳವಣಿಗೆ ಆಗಬೇಕು. ಅಭಿವೃದ್ಧಿ ಹೊಂದಬೇಕಾದರೆ ಮಾನವ ಅಭಿವೃದ್ಧಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೀವಿ ನಾವು, ಆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೆಚ್ಚಾಗಬೇಕು. ಸೇವಾ ವಲಯದಲ್ಲಿ ನಾವು ಹೆಚ್ಚಿನ ಉತ್ತೇಜನ ಕೊಡಬೇಕು, ಅದು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ. ಆಮೇಲೆ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು, ನಮ್ಮ ಸಣ್ಣ ಕೈಗಾರಿಕೆಗಳ ಮಂತ್ರಿಗಳು ಇಲ್ಲೇ ಇದ್ದಾರೆ. ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದಿದೆ, ಅವರಿಗೆ ಸಬ್ಸಿಡಿ ಕಡಿಮೆ ಆಗಿದೆ ಅಂತ ಒಂದು ಪತ್ರಿಕೆಯಲ್ಲಿ ಓದಿದೆ. ನಾನು ಪ್ರಶ್ನೆನೂ ಹಾಕಿದ್ದೇನೆ. ಅದು ಅಂದರೆ ಈ ಎಲ್ಲ ಯಾಕಂದರೆ ಸಣ್ಣ ಕೈಗಾರಿಕೆಗಳು ಮತ್ತು ಸೂಕ್ಷ್ಮ ಕೈಗಾರಿಕೆಗಳಲ್ಲಿ 90% ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟು ದುಡಿಯುವ ವರ್ಗಗಳಲ್ಲಿ 90%. ಇವತ್ತು ಕೋವಿಡ್ ಬಂತು, ಅದು ಬಿರುಗಾಳಿಗೆ ಒಳಗಾತು. ಅದರ ನಂತರ ಆರ್ಥಿಕ ನಾವು ಬದಲಾವಣೆ ಕಾಣ್ತೇವೆ, ದೊಡ್ಡ ದೊಡ್ಡ ಕೈಗಾರಿಕೆಗಳು ಕಾಣ್ತೇವೆ. ಅವರಿಗೆ ಕಾಂಪೀಟ್ ಮಾಡದೇ ಇರೋದ ಕಾರಣಕ್ಕಾಗಿ ಸಣ್ಣ ಕೈಗಾರಿಕೆ ಅಂದರೆ ಕೆಲವೇ ಕಾರ್ಮಿಕರು, ಸಣ್ಣ ಬಂಡವಾಳ, ಸಣ್ಣ ವ್ಯವಹಾರ, ಸಣ್ಣ ಮಾರುಕಟ್ಟೆ, ಇವರ ಬದುಕೆ ಇವತ್ತು ಭಾಳ ದುಸ್ಥಿತಿಯಲ್ಲಿದೆ. ಹಾಗಾಗಿ ಇದರ ಬಗ್ಗೆ ಏನು ಉಲ್ಲೇಖ ಇಲ್ಲ ಅಂತಕ್ಕಂಥದ್ದನ್ನು ಸಹ ತಮ್ಮ ಮುಖಾಂತರ ಗಮನಕ್ಕೆ ತರುವುದಕ್ಕೆ ಇಷ್ಟಪಡ್ತೇನೆ. ಇನ್ನು ನೀರಾವರಿ ಬಗ್ಗೆ ಹೇಳಬೇಕಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ 11 ನೀರಾವರಿ ಯೋಜನೆಗಳಿದ್ದಾವೆ. ಸುಮಾರು 25 TMC ನೀರು. 25 TMC ನೀರು ಕಲ್ಯಾಣ ಕರ್ನಾಟಕಕ್ಕೆ ಅದು ಜೀವಾಳ. ಏಕೆಂದರೆ ಅದು ಬರದ ನಾಡು, ಅಲ್ಲಿ ಒಣಬೇಸಾಯ ಇದೆ. ಅಲ್ಲಿ ಇರ್ತಕ್ಕಂಥ 25 TMC ನೀರನ್ನು ನಾವು ಸರಿಯಾಗಿ ಬಳಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಏಕೆಂದರೆ ಅಲ್ಲಿರ್ತಕ್ಕಂಥ ಕೆನಾಲ್ಗಳು ಯಾವ ಸರಿಯಾಗಿಲ್ಲ. ಅಲ್ಲಿರ್ತಕ್ಕಂಥ ಕೆನಾಲ್ ಇದ್ದಿದ್ದನ್ನು ನಾವು ಎಲ್ಲಿ ತಗ್ಗಿನಿಂದ ಒಡ್ಡಿನ ಕಡೆಗೆ ಹಾಕಿದ್ದಾರೆ. ನಾನೇ ಓಡಾಟ ಮಾಡಿ ನೋಡಿದ್ದೇನೆ. ಎಲ್ಲ ಅಲ್ಲಿ ಆ ಕೆನಾಲಲ್ಲಿ ಆ ಗಿಡಗಂಟೆಗಳು, ಕೆಸರು, ಮಣ್ಣು ಎಲ್ಲ ನಿಂತಿದೆ. ಅಂದರೆ ನೀರು ಹರಿಯೋದು ನೀರಿದೆ. ಹೋದ ವರ್ಷ ನಮಗೆ ಮಳೆ ಚೆನ್ನಾಗಿ ಬಂತು, ಆದರೆ ನೀರು ಹರಿಸೋದಕ್ಕೆ ಕೆನಾಲ್ಗಳು ಸರಿಯಾಗಿಲ್ಲ, ಡಿಸ್ಟ್ರಿಬ್ಯೂಟರೀಸು ಸರಿಯಾಗಿಲ್ಲ. ಸೊ ಇದು ನಾವು ವ್ಯವಸ್ಥೆ ಮಾಡಬೇಕು. ಇನ್ನು UKP ಬಗ್ಗೆ ನಾವು ಹೇಳ್ತಾನೆ ಇರ್ತೀವಿ. ಇಲ್ಲಿ ನಮ್ಮ ಸದಸ್ಯರು ಹೇಳ್ತಾ ಇರ್ತಾರೆ, ಅವರು ಸಹ ಹೇಳ್ತಾರೆ UKP ಬಗ್ಗೆ ಯಾವುದೇ ರೀತಿಯಕ್ಕಂಥ ಗಮನಾರ್ಹವಾಗಿರ್ತಕ್ಕಂಥ ಹಣದ ಪೂರೈಕೆ ಆಗಿಲ್ಲ. ಇನ್ನು ಕೊಯ್ನಾ ಡ್ಯಾಮ್ ಬಗ್ಗೆ ನಾನು ಹೇಳಿದೆ, ಭೀಮಾ ನದಿ ಸರ್ ಮುಖ್ಯವಾಗಿರ್ತಕ್ಕಂಥ ಉಲ್ಲೇಖ ನಾನು ಮಾಡಬೇಕಾಗಿದೆ. ಅದು ಏನಂದರೆ ಕರ್ನಾಟಕದೊಳಗೊಂದು ಕರ್ನಾಟಕ ಕಾಣ್ತೇವೆ ನಾವು. ಸನ್ಮಾನ್ಯ ಸಭಾಪತಿಗಳೇ, ಕರ್ನಾಟಕದೊಳಗೊಂದು ಕರ್ನಾಟಕ ಕಾಣ್ತೇವೆ. ಏಕೆಂದರೆ ಕರ್ನಾಟಕದೊಳಗೊಂದು ಕರ್ನಾಟಕ ಅಂದರೆ ಏನು? ಇಲ್ಲಿ ಕರ್ನಾಟಕ ಒಂದು ರಾಜ್ಯ, ಸರ್ಕಾರ ಒಂದು ರಾಜ್ಯ, ಆದರೆ ಮುಂದುವರೆದ ಭಾಗ, ಹಿಂದುಳಿದ ಭಾಗ, ಮುಂದುವರೆದ ಭಾಗ ಮತ್ತು ಹಿಂದುಳಿದ ಭಾಗ ಅಂತ ನಾವು 2 ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸವನ್ನು ನಾವಿಲ್ಲಿ ಕಾಣ್ತೇವೆ.
ಏಕೆಂದರೆ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡಬೇಕಂತೂ ಡಾಕ್ಟರ್ ಡಿ ಎಂ ನಂಜುಂಡಪ್ಪನವರ ಒಂದು ವರದಿ ಬಂತು. ಇಲ್ಲಿ ಅನುದಾನಗಳ ಆಧಾರಿತ ಅಭಿವೃದ್ಧಿ ಮಾಪನ ಅವ್ಯವಸ್ಥೆ ಸಲ್ಲದು. ಅನುದಾನಗಳ ಆಧಾರಿತ ಅಭಿವೃದ್ಧಿ ಮಾಪನ ಅವ್ಯವಸ್ಥೆ ಸಲ್ಲದು. ಫಲಿತಾಂಶ ಆಧಾರಿತ ವ್ಯವಸ್ಥೆಗೆ ಆದ್ಯತೆ ನೀಡಿ ಅನುದಾನ ನೀಡುವ ಪದ್ಧತಿ ಜಾರಿ, ಅಂದರೆ ರಿಸಲ್ಟ್ ಓರಿಯೆಂಟೆಡ್ ಇನ್ವೆಸ್ಟ್ಮೆಂಟ್ ಆಗಬೇಕನ್ನೋದು. ಏಕೆಂದರೆ ಇಲ್ಲಿ ಪ್ರೊಫೆಸರ್ ನಂಜುಂಡಪ್ಪನವರ ವರದಿ ಪ್ರಕಾರ ನಾವು KKRDB ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಸುಮಾರು 32,000 ಕೋಟಿ ಬಂದಿತ್ತು. ಸುಮಾರು 15 ವರ್ಷಗಳಲ್ಲಿ 32,000 ಕೋಟಿ. ಈ 32,000 ಕೋಟಿ ಒಂದು ವೇಳೆ ಅದರಲ್ಲಿ 20,000 ಕೋಟಿ, 32,000 ಕೋಟಿಯಲ್ಲಿ 20,000 ಕೋಟಿ ನಾವು KKRDBಗೆ ಬಂದಿದ್ದನ್ನು ಕಾಣ್ತೇವೆ. ಒಂದು ವೇಳೆ ಈ ಹಣವು ಸರಿಯಾಗಿ ಬಳಕೆ ಆಗಿದ್ದರೆ ಅಲ್ಲಿ ಸ್ವರ್ಗ ನಿರ್ಮಾಣ ಆಗಬೇಕಾಗಿತ್ತು. ಇವತ್ತಿನವರೆಗೆ ಕಲ್ಯಾಣ ಕರ್ನಾಟಕ ಅಂದರೆ ಹಿಂದುಳಿದ ಭಾಗ ಅಂತಕ್ಕಂಥ ಹಣೆಪಟ್ಟಿ ಇವತ್ತಿನವರೆಗೆ ಆ ಭಾಗದಲ್ಲಿ ಇದ್ದುದನ್ನು ನಮಗೆ ಕಾಣ್ತೇವೆ. ಏಕೆಂದರೆ ಅಲ್ಲಿ ಸಾಮಾನ್ಯವಾಗಿ ಅಲ್ಲಿ ಒಣ ಬೇಸಾಯ ಹೆಚ್ಚಿದೆ ಮತ್ತು ಇರ್ತಕ್ಕಂಥ ಹಣದ ಒಂದು ಬಳಕೆ ಸರಿಯಾಗಿ ಆಗ್ತಾ ಇಲ್ಲ. 32,000 ಕೋಟಿ ಎಲ್ಲಿಗೆ ಹೋಯಿತು? ಏಕೆಂದರೆ ಹೋದ ವರ್ಷ ನಮ್ಮ ಮುಖ್ಯಮಂತ್ರಿಗಳು 5,000 ಕೋಟಿ ಘೋಷಣೆ ಮಾಡಿದ್ರು. ಈ ವರ್ಷವೂ 5,000 ಕೋಟಿ ಘೋಷಣೆ ಮಾಡಿದ್ದಾರೆ. ನಾವೆಲ್ಲರೂ ಕೇಳಿ ಚಪ್ಪಾಳೆ ತಟ್ಟಿದ್ದೀವಿ, ಭಾಳ ಖುಷಿಯಾಯಿತು. ಆದರೆ ಬಂದಿದ್ದು ಎಷ್ಟು? ನಮ್ಮ ಗೌರವಾನ್ವಿತ ಬೋಸರಾಜ್ ಅವರು ಹೇಳಬೇಕಿದ್ದಕ್ಕೆ. ಏಕೆಂದರೆ ನನಗೆ ಗೊತ್ತಿದ್ದ ಪ್ರಕಾರ ಹೋದ ವರ್ಷ ಘೋಷಣೆ ಮಾಡಿರ್ತಕ್ಕಂಥ 5,000 ಕೋಟಿಯಲ್ಲಿ ಕೇವಲ 900 ಕೋಟಿಗೆ ಮಾತ್ರ ಕ್ರಿಯಾ ಯೋಜನೆ ಅಲ್ಲಿ ಅಪ್ರೂವಲ್ ಆಗಿದೆ. ಕೇವಲ 900 ಕೋಟಿಗೆ ಮಾತ್ರ. ಅಂದರೆ ಘೋಷಣೆ ಆಗಿದ್ದು 5,000, ಬಂದಿದ್ದು ಎಲ್ಲಿಗೆ ಹೋಯ್ತು? ಸುಮ್ಮನೆ ಹೇಳೋದಾ? ಡಮ್ 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 ಅದು ಬಾರಿಸಿದ್ರೆ ಹೇಗೆ? ಅಲ್ಲಿ ಜನರಿಗೆ ಗೊತ್ತಾಗಬೇಕಲ್ಲ. ಇದು ಪ್ರತಿಯೊಂದಕ್ಕೆ ಕೇಂದ್ರ ಸರ್ಕಾರ ಅಂದರೆ ಮತ್ತು ರಾಜ್ಯ ಸರ್ಕಾರ ಅದಕ್ಕೆ ಇರಬೇಕಿಲ್ಲಿ. ಪ್ರೆಸಿಡೆಂಟ್ ರೂಲ್ ಹಾಕಿಬಿಡ್ರಲ್ಲ ಇಲ್ಲಿ. ಪ್ರೆಸಿಡೆಂಟ್ ರೂಲ್ ಹಾಕಿದ್ರೆ ಭಾಳ ಚಲೋ ಅಲ್ಲ ಇಲ್ಲಿ. ಹಾಂ, ಇವ್ರು ಪ್ರತಿಯೊಂದಕ್ಕೂ ಅವರೇ ಇವರೇ ಮಾಡೋರು ಇಲ್ಲಿ. ಸರ್ ಗೋವಿಂದರಾವ್ರವರ ಒಂದು ವರದಿ ಸಲ್ಲಿಸಿದ್ದಾರೆ. ಪ್ರೊಫೆಸರ್ ನಂಜುಂಡಪ್ಪನವರ ವರದಿ ಪ್ರಕಾರ ಇಲ್ಲಿ 114 ಸಾಕು ಸರ್, ಇಲ್ಲ ಸರ್, 65% ಹಿಂದುಳಿದ ತಾಲೂಕುಗಳಿದ್ದು. ಇವಾಗ ಗೋವಿಂದರಾವ್ ವರದಿಗಳ ಪ್ರಕಾರ 75%. ಒಂದೂ ತಾಲೂಕು ಬದಲಾವಣೆ ಆಗಿಲ್ಲ ಹಿಂದುಳಿದ ತಾಲೂಕದಿಂದ ಮುಂದುವರೆದ ತಾಲೂಕು ಅಂತ. ಮತ್ತು ದುಡ್ಡು ಎಲ್ಲಿಗೆ ಹೋಯಿತು? ಬೆಂಗಳೂರಿಂದ ಬೆಳಗಾವಿಗೆ ಹೋಗ್ರಿ, ಬೆಂಗಳೂರಿಂದ ಬೀದರ್ಗೆ ಹೋಗ್ರಿ, ನಾವು ಎಲ್ಲಿ ಹೋದ್ರೂ ಅಂತರ ಕಾಣ್ತೇವೆ. ಒಂದೇ ರಾಜ್ಯ, ಆದರೆ ಅಂತರ ಬೇರೆ ಬೇರೆ ಕಾಣ್ತೇವೆ. ಹಿಂದುಳಿದ ಭಾಗ ಮತ್ತು ಮುಂದುವರೆದ ಭಾಗ ಅಂತಕ್ಕಂಥದ್ದು ನಾವಿಲ್ಲಿ ಕಾಣ್ತೇವೆ. ಹೀಗಾಗಿ ಸನ್ಮಾನ್ಯ ಸಭಾಪತಿಗಳಿಗೆ ನನಗೆ ಹೇಳೋದಿಷ್ಟೇ ಸರ್. ಗೋವಿಂದರಾವ್ ವರದಿ ಪ್ರಕಾರ ಏನಾಗಿದೆ, 3 ಕಾರಣ ಕೊಟ್ಟಿದ್ದಾರೆ. ಇದು ಕೊನೆ ಪಾಯಿಂಟ್ ಹೇಳ್ತೇವೆ. 3 ರೀಸನ್ ಕೊಟ್ಟಿದ್ದಾರೆ. ಒಂದೇನೆಂದರೆ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಕಣ್ಮರೆ ಅಂತ ಕೊಟ್ಟಿದ್ದಾರೆ. ಡಿಸ್ಟ್ರಿಕ್ಟ್ ಲೆವೆಲ್ ಮ್ಯಾಚಿಂಗ್ ಅಂತ ಹೇಳಿದ್ದಾರೆ. ಅಂದರೆ ನಾವು ಏನೆಲ್ಲ ಖರ್ಚು ಮಾಡ್ತೀವಿ ಹಣ, KKRDB ಹಣ, ಅದು ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಖರ್ಚು ಮಾಡ್ತಾರೆ. ಈಗ ರಾಯಚೂರು ಡಿಸ್ಟ್ರಿಕ್ಟ್ ಆಫೀಸ್ ಇದೆ, DC ಆಫೀಸ್ ಸುತ್ತ ಒಂದು ರೋಡ್ ಚೆನ್ನಾಗಿ ಮಾಡೋದು, ಅದು ರೋಡ್ ಯಾವ ರೀತಿ ಇರ್ತದೆ ಬೇರೆ ವಿಚಾರ. ಅಂದರೆ ಇಟ್ ಈಸ್ ಫೋಕಸ್. ಅದೇ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ದೇವದೂರು ಹಳ್ಳಿಗೆ ಹೋಗಲಿಲ್ಲ, ಅಲ್ಲಿರ್ತಕ್ಕಂಥ ಲಿಂಗಸೂರು ಹಳ್ಳಿಗೆ ಹೋಗಲಿಲ್ಲ, ಹಣ ಹೋಗಲಿಲ್ಲ, ಕೇವಲ ಇಲ್ಲೇ ಮಾತ್ರ. ಇದು ಒಂದು ಅಲ್ಲಿ ಆಗಿರ್ತಕ್ಕಂಥ ಎಡವಟ್ಟು. ಎರಡನೇದು ಕ್ಷೇತ್ರಗಳ ಹೊಂದಾಣಿಕೆ ಇಲ್ಲ. ಅಂದರೆ ನಾವು ಯಾವ ಕ್ಷೇತ್ರಕ್ಕೆ ಆದ್ಯತೆ ಕೊಡಬೇಕು ಅಂದರೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಾಗಿತ್ತು, ಆರೋಗ್ಯಕ್ಕೆ ಆದ್ಯತೆ ಕೊಡಬೇಕಾಗಿತ್ತು. ಅದರ ಬದಲಾಗಿ ರೋಡ್ ಕಟ್ಟೋದು, ರೋಡ್ ಮಾಡೋದು, ಬಿಲ್ಡಿಂಗ್ಗಳು ಕಟ್ಟೋದು. ಯಾಕಂದರೆ ಅಲ್ಲಿ ಕಮಿಷನ್ ಹೆಚ್ಚಿಗಿರ್ತದ. ಇದು ಒಂದು. ಹಾಗಾಗಿ ಕೊನೆಯ ಮಾತಾಗಿ ತಮ್ಮ ಒಂದು ಪರವಾನಗಿ ತೆಗೆದುಕೊಂಡು, ನಮ್ಮದು ಒಂದೇ ರಾಜ್ಯ ಇರೋದ್ರಿಂದ, ಒಂದೇ ಸರ್ಕಾರ ಇದ್ದರೆ ಒಳಗಡೆ ಬಹಳಷ್ಟು ಅಂತರ ಇದೆ. ನಾವು ಒಳಗಡೆ ಈ ಅಂತರವನ್ನು ಸರಿಪಡಿಸದೆ ಹೋದರೆ ಸರ್ವಾಂಗೀಣ ಅಭಿವೃದ್ಧಿ ಏನಂತಿದೆಯಲ್ಲ ಸರ್, ಈ ಸರ್ವಾಂಗೀಣ ಅಭಿವೃದ್ಧಿ ಮಾಡಲು ಸಾಧ್ಯವೇ ಇಲ್ಲ. ನಮ್ಮ ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ ಅಂತಕ್ಕಂಥ ಏನು ಹಣೆಪಟ್ಟಿ ಇದೆಯಲ್ಲ, ಯಾಕೆಂದರೆ ನಾವು ಎಲ್ಲೋದ್ರೂ ನಮಗೆ ಅವಮಾನ ಆಗ್ತಾ ಇರ್ತದೆ, ಮಾನಸಿಕವಾಗಿ ಅವಮಾನ ಆಗಿ. ಯಾವ ಊರಿ ಅಂದರೆ ಕಲಬುರಗಿ ತಕ್ಷಣ ಭಾಳ ಬಿಸಿಲಲ್ರಿ, ಭಾಳ ಹಿಂದುಳಿದ ಭಾಗ ಅಂತಾರೆ. ನಮ್ಮ ಶರಣಪ್ರಕಾಶ್ ನಮ್ಮ ದೊಡ್ಡ ದರ್ಶನಪುರ ಸಾಹೇಬ್ರು ಇಲ್ಲೇ ಕೂತಾರೆ, ಅವ್ರಿಗೆ ಅನುಭವ ಆಗ್ತಿರ್ತದೆ. ಆದ್ರೆ ಹೇಳ್ಕೊಂಗಿಲ್ಲ ಅವ್ರು, ಆಗ ಅಲ್ಲಿ ಕೂತಾರೆ. ಈಗ ಅವರು
ಸೊ ಹೀಗಾಗಿ ನಾವು ಯಾಕೆ ಈ ಒಂದು ವೇಳೆ ಅಭಿವೃದ್ಧಿ ಹೊಂದಿದರೆ ನಾವು ಯಾಕೆ ಗುಳೆ ಹೋಗ್ತಿದ್ದೀವಿ? ಯಾದಗಿರಿ ತಾಲೂಕು ಯಾಕೆ ಯಾದಗಿರಿ ಜಿಲ್ಲೆ ಯಾದಗಿರಿ ಗುಳೆಗೆ ಯಾಕೆ ಪ್ರಸಿದ್ಧ ಆಗ್ತಿತ್ತು? ಹಾಗಾಗಿ ಆರೋಗ್ಯಕ್ಕೆ, ಶಿಕ್ಷಣಕ್ಕೆ, ಉದ್ಯೋಗಕ್ಕೆ ನಾವು ಆದ್ಯತೆ ಕೊಡಬೇಕು ಅಂತ ಹೇಳಿ ಇಲ್ಲಿ ಕಲ್ಯಾಣ ಪಥ ಅಂತ ಹೇಳಿದ್ರು, ಕಲ್ಯಾಣ ರಥ ಅಂತ ಹೇಳಿದ್ರು. ಶಬ್ದಗಳು ಭಾಳ ಉತ್ಕರ್ಷವಾಗಿವೆ, ಭಾಳ ಚೆನ್ನಾಗಿದ್ದಾವೆ, ಆದರೆ ಫಲಿತಾಂಶ ತೃಪ್ತಿಕರವಾಗಿಲ್ಲ. ಹಾಗಾಗಿ ಈ ಒಂದು ವಿಷಯವನ್ನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಈ ಎಲ್ಲ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಯೋಜನೆಗಳು ಸರಿಯಾಗಿ ಅನುಷ್ಠಾನಕ್ಕೆ ತರಬೇಕು. KKRDBಗೆ ಆ ಘೋಷಣೆ ಮಾಡಿರ್ತಕ್ಕಂಥ ಸಂಪೂರ್ಣ ಹಣ ಬಳಕೆ ಆಗಬೇಕು. ಕೇವಲ ಘೋಷಣೆಗಳಲ್ಲೇ ಆಗಿರಬಾರ್ದು, ಪತ್ರಿಕೆಗಳಾಗಿರಬಾರ್ದು, ಅದು ಸಂಪೂರ್ಣ ಬಳಕೆ ಆಗಬೇಕಂತ ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯಪಡಿಸಿ ತಾವು ನನಗೆ 30 ನಿಮಿಷ ಮಾತಾಡೋದಕ್ಕೆ ಅವಕಾಶ ಕೊಟ್ಟದಕ್ಕಾಗಿ, ಏಕೆಂದರೆ ಇದು ನನ್ನ ಕೊನೆಯ ಭಾಷಣ, ತಮಗೆ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.